ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇದು ಬೆಳಗಿನ ಹೊತ್ತು ಮಳೆ ಬಂದು ಜಸ್ಟ್ ಬಿಟ್ಟಿದೆ ಅಷ್ಟೇ. ಬೆಳಗ್ಗೆ ಬೇಗ ಬೆಳಗಿನ ವಾತಾವರಣ ಹೇಗಿದೆ ಅಂತ ನೋಡ್ಬೋದು. ಫುಲ್ಲು ಗ್ರೀನ್ರಿ ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಮಲೆನಾಡು ಕಡೆ ಮಳೆ ಅಂತೂ ಒಂಥರ ಬಿಡ್ದೇ ಸುರಿತಾನೇ ಇರುತ್ತೆ. ಈ ಟೈಮಲ್ಲಿ ಮಳೆಗಾಲದಲ್ಲಿ ತುಂಬ ಮಳೆ ಮಲೆನಾಡು ಕಡೆ. ಬೆಳಿಗ್ಗೆ ನಾನು ಬಾಗಿಲನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನೀರು ಹಾಕಿ ತೊಳೆದು ರಂಗೋಲಿಯನ್ನು ಬಿಟ್ಟಿದ್ದೀನಿ. ಹೊಸಲಿ ಕೂಡ ರಂಗೋಲಿ ಎಲ್ಲ ಹಾಕಿ ನೋಡ್ಬೋದು ನೀವು. ಎಲ್ಲ ಫ್ಲವರ್ಸ್ ಪಾಟ್ ಎಲ್ಲವೂ ಅಷ್ಟೇ ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲೋ ಒಂಥರ ಗ್ರೀನ್ರಿ ಕಾಣಿಸೋದ್ರಿಂದ ಮಳೆಗಾಲದಲ್ಲಿ ಅದು ಮಲೆನಾಡಿನಲ್ಲಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಶುದ್ಧ ವಾತಾವರಣ, ಶುದ್ಧ ಪರಿಸರ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ಬೆಳಿಗ್ಗೆ ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನು ಜೀರಿಗೆ ಕಾಫಿನ ಕುಡಿಲಿಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಟೀ ಏನಾದರೂ ಕುಡಿಬೋದು ಅಭ್ಯಾಸ ಇದ್ದರು, ಬಟ್ ಈ ಜೀರಿಗೆ ಕಾಫಿ ಕುಡಿಯೋದ್ರಿಂದ ನಮಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದು ಬೆಳಿಗ್ಗೆ ಒಳ್ಳೆಯದು ಅಂತ, ಹೆಲ್ತಿಗೂ ತುಂಬ ಒಳ್ಳೆಯದು. ಇದು ಬೆಲ್ಲ ಹಾಗೆ ಪುಡಿ, ಅದು ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪುಡಿ. ಅದಕ್ಕೆ ಜೀರಿಗೆ, ಮೆಂತೆ, ಕೊತ್ತಂಬರಿ ಒಂದು ಸ್ವಲ್ಪ, ಆಮೇಲೆ ಕಾಳು ಮೆಣಸು, ಚಕ್ಕೆ ಇದಿಷ್ಟನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸಿ ಆನಂತರ ರೆಡಿಯಾಗಿದೆ ಕುಡಿಲಿಕ್ಕೆ. ಇದನ್ನು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ನಂತರ ಬ್ರೇಕ್ಫಾಸ್ಟಿಗಂತ ನಾನಿಲ್ಲಿ ಮಸಾಲೆ ದೋಸೆ ಹಾಗೆ ಅದಕ್ಕೆ ನವಿಲುಕೋಸು ಮತ್ತು ಕಾಳು ಹಾಕಿ ಸಾಂಬಾರು ಮಾಡಿದ್ದೆ. ಇದಕ್ಕೆ ಆಲೂಗೆಡ್ಡೆ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ, ಬಟ್ ನಾನಿಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೆ. ಹಾಗೆ ಚಟ್ನಿ ಪುಡಿ ಕೂಡ ನೆಂಚ್ಲಿಕ್ಕೆ ಮಾಡ್ಕೊಂಡಿದ್ದೀನಿ. ಹೀಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪಿಂದು ಸಾರು ಮಾಡ್ಕೊಂಡಿದ್ದೀನಿ. ಹೆಸರು ಬೇಳೆ ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಸಾರು ಮಾಡ್ಕೊಂಡಿದ್ದೀನಿ. ಹಾಗೆ ಹೂಕೋಸಿಂದು ಕಬಾಬ್ ಕೂಡ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.